ಗೈಸ್ ನಾವು ಬಂದೀವಿ ಈಗ ಕುಂಜಾಗಿರಿ ಬೆಟ್ಟಕ್ಕೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ನೋಡ್ಕೋಬೋದು. ನಿಮ್ಗೆ ಪರಶುರಾಮ ದೇವಸ್ಥಾನ ಗೈಸ್ ನೀವು ನೋಡ್ಬೋದು. ಸ್ಟಾರ್ಟಿಂಗ್ ನಿಮ್ಗೆ ಇಲ್ಲಿ ಪರಶುರಾಮ ದೇವಸ್ಥಾನ ಸಿಗತಿ. ಆ ಕಡೆ ನೋಡಿದ್ರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗೋ ದಾರಿ ಸಿಗತಿ. ಈಗ ನಾವು ಸ್ಟಾರ್ಟಿಗೆ ಪರಶುರಾಮ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಬರ್ರಿ ಹೋಗ್ರಿ. ಗೈಸ್ ಇಲ್ಲಿ ನೋಡ್ರಿ ಭಗವಾನ ಮಂಟಪ ಅಂತ ಐತಿ. ಇಲ್ಲೆಲ್ಲ ನೀರು ಐತಿ, ತೋರಿಸಿ ಬರ್ರಿ ಯಾವ ಥರ ಐತಿ ಅಂತೇಳಿ. ಮೀನು ನೋಡ್ರಿ ಗೈಸ್ ನೋಡೈತಿ. ಇಲ್ಲೊಂದು ಸಿಸ್ಟಮ್ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಕವರ್ ಮಾಡ್ಯಾರ ಗಾಡಿ ಕಟ್ಟಿ. ನೋಡ್ರಿ ಯಾವ ಥರ ಐತೆ ಅಂತೇಳಿ. ಗೈಸ್ ಇಲ್ಲಿ ನೋಡ್ರಿ, ಇಲ್ಲಿ ಮೀನು ಯಾವ ಥರ ನೀರು ನೋಡ್ರಿ ಎಷ್ಟು ಕ್ಲೀನ್ ಅದಾವಂತೆ. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ನೋಡ್ತಿರಲ್ಲ, ಅದ ನೋಡ್ರಿ ದುರ್ಗಾದೇವಿ ದೇವಸ್ಥಾನ. ಪರಶುರಾಮನ ದೇವಸ್ಥಾನ ಅಪೋಸಿಟ್ ದುರ್ಗಾದೇವಿ ದೇವಸ್ಥಾನ ಐತಿ. ಈಗ ನಾವು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಮೊದಲು ಪರಶುರಾಮ ದೇವಸ್ಥಾನ ನೋಡ್ಕೊಂಡೆ ಬರ್ರಿ. ಸೊ ಇದ ನೋಡ್ರಿ ಪರಶುರಾಮ ದೇವಸ್ಥಾನ. ನಾವು ನಿಮಗೆ ತೋರಿಸ್ಬೇಕಂತ ಮಾಡಿದ್ರೆ ಕ್ಲೋಸ್ ಆಗೈತಿ, ಆದರೂ ತೋರಿಸ್ತೀವಿ ಅಂತ ಬರ್ರಿ. ಇಲ್ಲಿ ಯಾವ ಥರ ಐತಿ ವಿಗ್ರಹ ಅಂತೇಳಿ. ಈಗ ಒಂದು ರೋಡ್ ಹಾಕೋಣಂತೆ ಪರಶುರಾಮ ದೇವಸ್ಥಾನ ಹೆಂಗೈತೆ ಅಂತ ನೋಡಂಬರ್ರಿ. ಗೈಸ್ ಇದನ್ನು ನೋಡಿದ ಮ್ಯಾಗ ನಮ್ಗೆ ಒಂದು ಗೊತ್ತಾಗತ್ತೆ, ನಮ್ಮ ಉತ್ತರ ಕರ್ನಾಟಕ ಸರ್ಕಾರ ಸರಿ ಇಲ್ಲ ಅಂತೇಳಿ. ನೀವು ಎಲ್ಲ ಕೂಡ ದೇವಸ್ಥಾನ ಪರಶುರಾಮ ದೇವಸ್ಥಾನ ನೋಡಿರ್ಬೇಕು ಯಾವ ಥರ ಐತೆ ಅಂತೇಳಿ. ಇಲ್ಲಿ ನೋಡ್ರಿ ಉಡುಪಿ ಒಳಗೆ ಯಾವ ಥರ ಐತೆ ಅಂತೇಳಿ. ಅಲ್ಲಿ ಚಿಕ್ಕದಾಗಿ ಒಂದು ಐತೆ, ಆದ್ರೆ ಕ್ಲೀನಿಂಗ್ ಇಲ್ಲ ಏನಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಯಾವ ಥರ ಕ್ಲೀನಿಂಗ್ ಐತಿ, ಎಷ್ಟು ದೊಡ್ಡದ ಮಟ್ಟಿಗೆ ಐತೆ ಅಂತೇಳಿ. ನಮ್ಮ ಉತ್ತರ ಕರ್ನಾಟಕ ಸರ್ಕಾರ ಹೇಳಬೇಡ್ರಿ ಗೈಸ್, ಸರಿ ಅಲ್ಲ. ಗೈಸ್ ನಾವೀಗ ದುರ್ಗಾದೇವಿ ದೇವಸ್ಥಾನ ಹೋಗೋಣತ್ತ. ಈಗ ಪರಶುರಾಮ ದೇವಸ್ಥಾನ ನೋಡ್ಕೊಂಬಂದಿವಿ ನಾವೀಗ. ಸೊ ಇದ್ರ ಅಪೋಸಿಟ್ ಐತಿ ದುರ್ಗಾದೇವಿ ದೇವಸ್ಥಾನ. ಹೋಗಿಸಿಂದ ಆ ದೇವಸ್ಥಾನ ಹೆಂಗೈತೆ ಅಂತ ಹೇಳ್ತೀವಿ. ಆನ್ಲೈನ್ ಒಳಗೆ 257 ಮೆಟ್ಲದಾವು. ಸೊ ಇಲ್ಲಿ ಬಂದು ಲೆಕ್ಕ ಮಾಡಿದ್ರೆ ಕರೆಕ್ಟ್ 260 ಮೆಟ್ಲದಾವು. ಸೊ ಇದನ್ನು ಅರ್ಥ ಮಾಡ್ಕೊರಿ. ಸೊ ನಾವು ಲೆಕ್ಕ ಮಾಡಿ ನಾವು ನಿಮ್ಗೆ ಹೇಳತ್ತಿದ್ದೆ ಆನ್ಲೈನ್ದೆಲ್ಲ. ಈಗ ನಾವು ಹೋಗೋಣಂತ ಮ್ಯಾಗ ಹೋಗಿಸಿಂದ ದುರ್ಗಾದೇವಿ ದೇವಸ್ಥಾನ ತೋರಿಸ್ತೀವಿ ಯಾವ ಥರ ಐತೆ ಅಂತೇಳಿ ಬರ್ರಿ. ಗೈಸ್ ಇಲ್ಲಿ ಪರಶುರಾಮರ ದೇವಸ್ಥಾನ ಇರೋಕೆ ಒಂದು ಕಾರಣ ಐತಿ. ಏನಂತಂದ್ರೆ ಈ ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ ನಿರ್ಮಾಣ ಮಾಡೋಕೆ ಬುನಾದಿ ಹಾಕಿ ಕೊಟ್ಟವರು ಮೊದಲ ಪರಶುರಾಮರ. ಹಾಗಾಗಿ ಇಲ್ಲಿ ಪರಶುರಾಮರ ದೇವಸ್ಥಾನ ಐತಿ, ಇದೊಂದು ತಿಳ್ಕೊರಿ. ಗೈಸ್ ಕೆಟ್ಟ ಭಯಂಕರ ಗೈಸ್, ಭಯ ಆಗತ್ತ. ಗೈಸ್ ಕಾಯಿ ತೊಗೊಂಡಿವಿ, ಈಗ ದೇವ್ರ ದರ್ಶನ ಮಾಡ್ಕೊಂತೀವಿ ಗೈಸ್. ಬಾಳೆಹಣ್ಣು, ಬಳಿ, ಸೂಗನ್ ಕಡ್ಡಿ, ಕಾಯಿ, ಹೂವು ಗೈಸ್ ಹೊಲ ಹೋಗ್ತೀವಿ ಗೈಸ್ ಬರ್ರಿ ದೇವಸ್ಥಾನ ಒಳಗೆ ಹೋಗೋಣಂತ. ಕಮೆಂಟ್ ಮಾಡ್ರಿ.
ನೋಡ್ರಿ ವ್ಯೂ ಹೆಂಗೈತೆ ಅಂತೇಳಿ ಎಲ್ಲ ತೋರ್ಸ. ನಾಳೆ ನಂದಿ ಹಿಲ್ಸು ಗೈಸ್ ಈ ಬೆಟ್ಟಕ್ಕೆ ಯಾಕೆ ಕುಂಜಾಗಿರಿ ಬೆಟ್ಟ ಅಂತ ಕರಿತಾರ ಅಂದ್ರ ಇದು ಆನೆ ಆಕಾರದಲ್ಲಿ ಇರೋ ಕಾರಣ ಇದಕ್ಕೆ ಕುಂಜಾಗಿರಿ ಬೆಟ್ಟ ಅಂತ ಕರಿತಾರ. ನೋಡ್ರಿ ಬೇಕಾರ ತೋರ್ಸಿನಿ ನೋಡ್ರಿ ಆನೆ ಸೊಂಡಿದು ಎತ್ತಲ್ರಿ ನೋಡ್ರಿ ಆನೆ ಸೊಂಡಿ. ಗೈಸ್ ಆನೆ ಸೊಂಡೆ ಅಲ್ಲ, ಇದು ಬೆಟ್ಟ ಆನೆ ಆಕಾರದಲ್ಲಿ ಇರೋ ಕಾರಣ ಇದಕ್ಕ ಕುಂಜಾವರಿಗಿರಿ ಬೆಟ್ಟ ಅಂತ ಕರಿತಾರ. ಆನೆ ಅಂದಲ್ರಿ ಆನೆ ಮತ್ತ ಆನೆ ಸೊಂಡ ಇಲ್ಲನ್ರಿ ಇದು ಮತ್ತೇನ್ ಹಂಗಾರ ಕಣ್ಣಿನ ಹಂಗ ಕಾಣಿಸತ್ರಿ ಇದು ಆನೆ ಸೊಂಡ ಅದ ಮತ್ತದ. ಓಕೆ ಗೈಸ್ ಆ ಹೇಳಿದ ಕರೆಕ್ಟ್ ಐತಿ ಗೈಸ್. ಇದು ಬಂದ್ಬಿಟ್ಟು ಕೊಡಪಾಡಿ ಅಂದ್ರ 5 ಕಿಲೋಮೀಟರ್ ಆಗತಿ. ಇದೊಂದು ತಿಳ್ಕೊರಿ, ನೀವು ಬಂದ ಅಡ್ಪಡ ಆಗೋಬೇಡ್ರಿ. ಇದು ಕೊಡಪಾಡಿ ಕಡಪಾಡಿ ಕೊಡಪಾಡಿ ಗೈಸ್, ಕಡಪಾಡಿ ಅಲ್ಲ ಕಡಪಾಡಿ. ಸೊ ಇಲ್ಲಿ ಕೊಡಪಾಡಿನೇ ಅಂತ ಕರಿತಾರೆ, ಕಡಪಾಡಿ ಅಂತ ಕರಿಯಂಗಿಲ್ಲ. ಊರ ಹೆಸರೇ ಬೇರೆ ಐತಿ. ನೀವು ಬರೋದಾತಂದ್ರ ಯಾವ್ದಾರ ಒಂದ ರಿಕ್ಷಾ ಮಾಡ್ಕೊಂಬರ್ರಿ. ಯಾರ ಇದ್ದಂದ್ರ ಬಸ್ಸಿಗಂತ ಹೋದಂದ್ರ ನಿಮ್ನ ಎಲ್ಲ ಕರ್ಕೊಂಡೋಗಿ ಎಲ್ಲಾರು ಹೇಳ್ತಾರ ಅವ್ರ. ಗಾಯ್ಸ್ ಇವತ್ತು ಹಂಗ ಮಾಡ್ರಿ ಗಾಯ್ಸ್. ಇದನ್ನ ತಿಳ್ಕೊರಿ, ಬರೋದಾತಂದ್ರ ಕೊಡಪಾಡಿವರೆಗೂ ನೀವು ಬಸ್ಸಿಗೆ ಬರ್ರಿ. ಆಮೇಲೆ ನೀವು ಆಟೋ ಮಾಡ್ಕೊಂಬರ್ರಿ. ಏನೋ ಒಂದು 100 ರೂಪಾಯಿ 100 ರೂಪಾಯಿ ತಗೋತಾರ. ಸೊ ಬಂದ್ರೆ ನಿಮ್ಗೆ ಈಜಿ ಆಕತಿ. ನೀವು ಬಸ್ ನೋಡ್ಕೊಂಡು ಕುಂತ್ರಿ ಅಂದ್ರೆ ಇಲ್ಲಿ ಟೈಮ್ ಸರಿ ಬಸ್ ಸಿಗಂಗಿಲ್ಲ ನಿಮ್ಗೆ. ಇದೊಂದು ತಿಳ್ಕೊರಿ ಗೈಸ್. ನಮಗೆ ಕಾಂಟೆಂಟ್ ಮಾಡೋ ಹುಚ್ಚ ಯಾವ ಥರ ಐತೆ ಅಂದ್ರೆ ನೋಡ್ರಿ, ಇಲ್ಲಿ ನಮಗೆಲ್ಲ ಕಾಲಿಗಿಲ್ಲ ಎಲ್ಲ ನೋವಾದ್ರು ಕೂಡ ಕಾಂಟೆಂಟ್ ಮಾಡೋದು ಗೈಸ್. ಇದೆಲ್ಲ ತೋರಿಸ್ಬಾರ್ದು ಗೈಸ್, ಇದೆಲ್ಲ ತೋರಿಸ್ಬಾರ್ದು ಗೈಸ್. ಗೈಸ್ ಇದೆಲ್ಲ ಡೌ ಗೈಸ್. ಡಬಲ್ರಿ 3 ದಿನ ಆಯ್ತು ಕೆಲಸ ಬಿಟ್ಟು, ಆದ್ರೆ ಇವತ್ತು ಕಾಂಟೆಂಟ್ ಮಾಡಕ್ ಬಂದಿನಿ ಗೈಸ್. ನಮ್ಮ ಅಕ್ಕ ಹಚ್ಚಿ ಕೊಟ್ಟ ಗೈಸ್, ನಮ್ಮ ಕಾಕಾಗ. ಏಯ್ ಅದು ಯಾವ ಹುಡುಗಿದ ಐತೆ ಮುಟ್ಬಾರ್ದಂಗೆಲ್ಲ. ಗೈಸ್ ನಂಗಂತೂ ಸಾಕಾಯ್ತು. ಸೊ ಸಾಯ್ತಾ ಇಲ್ಲ ಗೈಸ್, ನಮಗೆಲ್ಲ ಈ ತರ ಚಾಲೆಂಜ್ ಅಲ್ಲ. ಅದಕ್ಕೆ ಕುಂದನ್ರಿ ಅವ. ಗೈಸ್ ನಿಮ್ದು ಏನಾರ ಗಾಡಿ ಇರ್ತಂದ್ರ ಇಲ್ಲಿಗೆ ಮ್ಯಾಗ ಬರಾಕ ರೋಡ್ ನಿಮ್ಗೆ ವ್ಯವಸ್ಥೆ ಐತಿ. ಆದ್ರೆ ಗಾಡಿ ಇರ್ಲಿಕ್ಕಂದ್ರೆ ಅಲ್ಲಿ ಕೆಳಗೆ ಬಂದ ಕೇಸಿಂದ ಅಲ್ಲಿವರೆಗೆ ಬಸ್ ಬರ್ತಾ, ಆಮೇಲೆ ಈ ಮೆಟ್ಲ ಹತ್ಕೊಂಬರೋ ಆಗತಿ ನೋಡ್ರಿ ಗೈಸ್. ಗೈಸ್ ನೀವು ಕುದುರೆ ಮುಖ ಟ್ರೆಕ್ಕಿಂಗ್ ಮಾಡೋಣ ಅಂತಾನ. ಈಗ ಒಂಚೂರ ಇದೇನು ಅಷ್ಟೊಂದು ಹೈಟ್ ಇಲ್ಲ ಈಗ. ಕುದುರೆ ಮುಖ ಹೆಂಗಿಲ್ಲ ಗೈಸ್ ಅದು.